ತಾವು ಅಪೇಕ್ಷೆ ಮಾಡಿದ ತಮ್ಮವ್ರು ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯರಿಗೆ ಸೀಟ್ ಬಿಟ್ಕೊಡುವಂಥ ಪ್ರಸಂಗ ಬಂತು. ಆದರೆ ಈ ಸಲ ಆ ತಪ್ಪನ್ನು ಮಾಡಲಿಕ್ಕಿಲ್ಲ. KPCC ಅಧ್ಯಕ್ಷರು ಈಗಿದ್ದಾರೆ. ಮೋಸ್ಟ್ಲಿ ಇವ್ರ ಅಧ್ಯಕ್ಷಗಿರಿಯಲ್ಲಿನ ಮುಂದಿನ ಚುನಾವಣೆ ಆಗ್ಬೋದು 2022. ಹೀಗಾಗಿ ತಮಗೆ ಬೇಕಾದಂಥವ್ರಿಗೆ ಅನುಕೂಲ ಮಾಡಿಕೊಡೋದು, ಅವ್ರು ತರುವಂಥ ಆರಿಸಿ ತರಿಸುವಂಥ ಕೆಲಸವನ್ನು ಈಗಿನಿಂದ ಅವರು ನಮ್ಮ DK ಶಿವಕುಮಾರ್ ಮಾಡ್ತಾಯಿದ್ರು. ಅದೇ ಕಾರಣಕ್ಕೆ ಇವರು ಸಹಿತ ತಮ್ಮ ಅತ್ಯಂತ ಆತ್ಮೀಯರನ್ನ ಕರೆದು ಮಾತಾಡಿಸೋದು ಮಾಡೋದು ಗಮನಿಸಿದಾಗ ರಾಜ್ಯದಲ್ಲಿ ಏನಪ್ಪ ಅಂತಂದರೆ ಇನ್ನೂ ಮುಖ್ಯಮಂತ್ರಿ ಕದಲ್ ನಿಂತಿರ್ಬೋದು, ಬಟ್ 2022 ಕದಲ್ ಈಗಲೇ ಸ್ಟಾರ್ಟ್ ಆಗಿದ್ದಾನ ಅನ್ನುವಂಥದ್ದು. ಜೊತೆಗೆ 2022 ಗೆಲ್ಲೋದಕ್ಕೆ ಏನು ಮಾಡಬೇಕು ಅನ್ನೋದು ಸಹಿತ ಈಗ ಇರುವ ಅವ್ರ ಚರ್ಚೆ ನಡೆದ ಅಂತ ಹೇಳ್ತಾ ಅನ್ನಿಸ್ತದೆ. ಏನೋ ಆ ರೀತಿ ಆ ನೆಲೆಗಟ್ಟಿನಲ್ಲಿ ಚರ್ಚೆಗಳು ಮುಂದುವರಿದ್ದಾವೆ ಅಂತೇಳಿ. ಯಾಕಂದರೆ 2028 ಇನ್ನೂ ಭಾಳ ದೂರ ಇಲ್ಲ, ಬಂತು. ಇನ್ನು 2 ವರ್ಷಕ್ಕೆ ಬಂದೇ ಬಿಡ್ತು. 26, 27, 28 ಈಗಾಗಲೇ ಇದು 3ನೇ ತಿಂಗಳು ಮುಗಿಲಿಕ್ಕೆ ಬಂದಂಗೆನ ಈ ಎಲ್ಲ ನೆಲೆಗಟ್ಟಿನಲ್ಲೇ ಸಿದ್ದರಾಮಯ್ಯನವರು ಏಕಾಲಕ್ಕೆ DK ಅವರ ಬದಿಗೆ ಸರಿಸೋ ಜೊತೆಗೆ ತಮ್ಮ ಮಗಳನ್ನ ರಾಜಕೀಯ ರಂಗಕ್ಕೆ ತರುವಂಥ ಚಿಕ್ಕ ಪ್ರಯತ್ನವನ್ನು ಮಾಡಿದರೆ ಇಲ್ಲೇ ವಲನಾದಲ್ಲಿ ಅಂತೇಳಿ. ಇಲ್ಲಂತಲ್ಲ, ಯಾಕೆಂದರೆ ಇವತ್ತಿನ ರಾಜಕಾರಣ ಹಾಗಾಗಿದೆ. ತಾನು ತನ್ನ ಮಗ, ತನ್ನ ಮೊಮ್ಮಗ, ಮರಿಮಗ ಇವರು ಅಧಿಕಾರ ಬರಬೇಕು ಅನ್ನೋದು ಪ್ರತಿಯೊಬ್ಬನ ಹಂಬಲಾಗಿ ಬೆಳೀತಾ ಇದೆ. ಸಿದ್ದರಾಮಯ್ಯಗೆ ಬಂದರೂ ಬಂದಿರಬೇಕು, ಇಲ್ಲ ಅಂತಲ್ಲ. ಆ ದಿಶೆಯಲ್ಲಿ ತಮ್ಮ ವರ್ಣದಲ್ಲಿ ಅವರನ್ನು ಬೆಳೆಸೋ ಪ್ರಯತ್ನ ಮಾಡ್ತಾಯಿದ್ದಾರೆ, ಉಳಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ತನ್ನ ನಂತರ ಉತ್ತರ ಕೊಡ್ತಾಯಿದ್ದಾನೆ. ಅದ ನಂತರ ನನ್ನ ಮಗ ಇದನ್ನು ನೀವು ಎಲ್ಲ ಬೆಳೆಸರಪ್ಪ ಅನ್ನುವಂಥ ಮಾತು ಅವರ ಧ್ವನಿಯಲ್ಲಿ ಇತ್ತು ಅನ್ನೋದು ನಾವು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಈ ಒಂದು ಅವತರಕೂಟ ಆಯಿತು, ಮತ್ತೇನಾಯಿತು, ಮಂತ್ರಿಮಂಡಲ ವಿಸ್ತರಣೆ ಆಯಿತು. ಈ ಸಮೀಪದಲ್ಲಿ ಆಗೋದು ಗ್ಯಾರಂಟಿ. ಆದರೆ ಅದೇ ಕಾಲಕ್ಕೆ ಮುಖ್ಯಮಂತ್ರಿ ಸ್ಥಾನದ ತಿಕ್ಕಾಟ 2028 ಚುನಾವಣೆಯಲ್ಲೇ ಬರುವಂಥದ್ದು ಅನ್ನೋ